ಅವತ್ತು ನಮ್ಮ ಬಿಜಾಪುರನಾಗ 7 ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆದಿತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನ ಮುಂದೆ. ಒಮ್ಮಿಂದೊಮ್ಮೆ ಫೋನ್ ಬಂದ್ಬಿಡ್ತು, ಉಮೇಶ್ ಕತ್ತಿಯವ್ರು ಈಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅಂತೇಳಿ. ಆ ಸ್ಟೇಜ್ ಇಳಿದು ಹೋದವ ನನಗೆ 15 ದಿವಸ ಯಾವಾಗರೇ ಮಕ್ಕೊಂಬಂದು ನೆನಪಾದ್ರೆ ತಾನೇ ಕಣ್ಣ ನೀರುಗಳು. ಅಂದ್ರೆ ಸಂಬಂಧಗಳು ಹೆಂಗಿರ್ತಾವೆ, ಆ ಆತ್ಮೀಯತೆ ಹೆಂಗಿರ್ತದಂದ್ರೆ ಉಮೇಶ್ ಕತ್ತಿ ಅಂತ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿತ್ತು. ಅವರು ನಾವು ಏನಾರು ಕೂಡಿದ್ರೆ ಈ ಸಲ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ವಿ. ಅಂತ ತಾಕತ್ತು ನಾವು ಮಾತಾಡೋ ತಾಕತ್ತಿತ್ತು ನಮ್ಮಿಬ್ಬರಿಗೂ. ನಾ ಯಾರಿಗೂ ಅನ್ಸಲಿಲ್ಲ, ಇನ್ನಂತರೂ ಮತ್ತಿಟ್ಟು ಅನ್ಸೋದಿಲ್ಲ. ನಾನು ಏನು ತಿಳ್ಕೊಂಡಿದ್ದೆ, ನಾವು ಬರೀ ಉತ್ತರ ಕರ್ನಾಟಕ ಲಿಮಿಟ್ ಅಂತ ಹೇಳಿ. ಈಗ ಮಂಡ್ಯಕ್ಕೂ ಸಹಿತ ನಮ್ಮ ಶಕ್ತಿ ಇವತ್ತು ವಿಸ್ತಾರ ಆಗ್ತಾ ಇದೆ. ನಾವು ಉಮೇಶ್ ಕತ್ತಿಯವ್ರು ಮಾತಾಡ್ತಿದ್ರು, ಬಸನಗೌಡ ಮೊದಲು ನಾ ಮುಖ್ಯಮಂತ್ರಿ ಆಗ್ತೀವಿ ಉತ್ತರ ಕರ್ನಾಟಕ ಆದ್ರೆ, ಅಲ್ಲಿಂದ ನೀ ಆಗಕ್ಕ ಯಾಕೋಲಕ್ಕೆ ಸಹಕಾರ ನೀವು ಮೊದಲಾಗ್ರಿ, ನಾ ಬರೇ MLA ಇಲ್ಲ, ನೀವು ಉಪಮುಖ್ಯ ಇಲ್ರಿ. ಬರೀ ಲಿಂಗಾಯತರಾದ್ರೆ ಒಂದು ಜನ ತಪ್ಪು ತಿಳ್ಕೊತಾರೆ. ಬೇರೆ ಸಮಾಜದಲ್ಲಿ ಉಪಮುಖ್ಯಮಂತ್ರಿ ಮಾಡೋನು, ಹಿಂದುಳಿದವ್ರನ್ನ ದಲಿತರನ್ನ ನೀವು ಮುಖ್ಯಮಂತ್ರಿ ಆದ್ರೆ ಸಾಕು, ನಾನೇ ಮುಖ್ಯಮಂತ್ರಿ ಇದ್ದಂಗೆ ಅನ್ನೋಂಥ ಒಂದು ಬಾಂಧವ್ಯ ಇವತ್ತು ಉಮೇಶ್ ಕತ್ತಿಯವ್ರ ಜೋಡ ಐತಿ. ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹುಕ್ಕೇರಿ ಒಳಗೊಂದು ಕಾರ್ಯಕ್ರಮ ಮಾಡಿದ್ರು, ಷಷ್ಠಾಬ್ದಿ 60 ವರ್ಷದ್ದು. ಬಹುಶಃ ಆ ಕುಟುಂಬಕ್ಕೆ 60 ವರ್ಷದ ನಂತರ ಒಂದೇನೋ ಭಯ. ನಮ್ಮ ಬಿಜಾಪುರನಾಗ ಒಂದು ಕುಟುಂಬ ಐತಿ, 60 ವರ್ಷದ ತನಕ ಏನೇನಪ್ಪ ಎಲ್ಲರಿಗೂ ಕರೆದು ಊಟ ಮಾಡಿಸಿದ್ರು, ಇನ್ನೇನೇನೂ ಆಗೋದಿಲ್ಲ ನಮ್ಮ ಉಮೇಶ್ ಕತ್ತಿಯವ್ರಿಗೆ ತನ್ನಂಥದ್ದಿದ್ದಾಗ ದಿಢೀರ್ನೇ ನಮಗೆಲ್ಲರಿಗೂ ಒಂದು ಸಿಡಿಲು ಬಡ್ದಂಗೆ ಆದಂಥ ಒಂದು ಸುದ್ದಿ ಉಮೇಶ್ ಕತ್ತಿಯವರ ಒಂದು ನಿಧನ. ಇವತ್ತು ಉಮೇಶ್ ಕತ್ತಿಯವರಿದ್ದರೆ ವಿಧಾನಸಭೆಯಲ್ಲಿ ಒಂದು ಶಕ್ತಿಯಾಗಿ ನಾವು ಇವತ್ತೇನಾರು ವಿರೋಧ ಪಕ್ಷದ ನಾಯಕರು ಯಾರು ಆಗಿರ್ತಿದ್ರು ಅಂದ್ರೆ ಅದು ಉಮೇಶ್ ಕತ್ತಿ ಆಗಿರ್ತಿದ್ರು. ಯಾಕಂದರೆ ಆ ಮನುಷ್ಯರು ಈಗಾಗಲೇ ನಮ್ಮ ಈರಣ್ಣ ಕಡ್ಡಾಡಿಯವರು ಎಲ್ಲ ಹೇಳಿದ್ರಲ್ಲ, ಭಾಳ ಅಂಕಿ ಅಂಶಗಳ ಮೇಲೆ ಡೆವಲಪ್ಮೆಂಟ್ ವಿಷಯದಾಗ ನಾನು ಒಂದೇ ಕಮಿಟಿಯಾಗಿದ್ದೀವಿ. ಅವ್ರ PAಗಳು ಹೇಳ್ತಿದ್ರು, ನೀರಾವರಿದು ರಸ್ತೆದು ಅದನ್ನ ಇದು ನೋಡ್ಕೊಂಡು ಬಾದ ಏನಾಯಿತು ಇದು ಆಯಿತು. ಅಂದರೆ ಒಬ್ಬ MLA ಶಾಸಕನಿಗೆ ಏನು ಇರ್ಬೇಕು ಶಕ್ತಿ ಇದ್ದಂಥದ್ದು. ಮತ್ತು 8 ಸಲ ಸತತವಾಗಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಅವ್ರು ಇಂಟ್ರ್ಯೂ ನೋಡ್ಲಕತ್ತಿದ್ದೆ. ನಾವು JDS ಬಿಟ್ಟು ಒಂದು ಯಾವುದೋ ಚಾನಲ್ದವ್ರು ಅವ್ರು ಇಂಟ್ರ್ಯೂ ತೊಗೋತಿದ್ರು. ನಾ ಏನು ಕುಡುಗೋಲ ಹತೋಟಿ ತೊಗೊಂಡು ನಿಂತ್ರು ನಾ ಆರಿಸಿ ಬರ್ತೀನಿ ಹುಕ್ಕೇರಿ ಒಳಗೆ. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರ್ಬೇಕು. ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿಹ್ನೆ ಇರ್ಲಿಕ್ಕಂದ್ರೂ ನಡೀತಿತ್ತೇಳಿ. ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು, ಒಳ್ಳೆ ಯಾವದಾನ ಗುದ್ದಬೇಕು. ಹಂಗೆ ಅಂದ್ರೆ ಎಲ್ಲ ಪಾರ್ಟಿಗಳಿಗೆ ಹಂಚಿಕೆ ಬರ್ತದೆ. ನನ್ನ ತಗೋತಿದ್ದಿಲ್ಲ BJPಗೆ, ನಾ MLCಗೆ ಇಂಡಿಪೆಂಡೆಂಟ್ ಆರ್ಸಿ ಬಂದೇಳಿ ಮ್ಯಾಗಿನವ್ರು ಕರೆದು ತೊಗೊಂಡ್ರು. ಒಟ್ಟೆ ನಾನು ತಗೋಬಾರ್ದತ್ತಿತ್ತು. ಇವತ್ತು ನಾನು ಇಷ್ಟೇ ಹೇಳ್ತೀನಿ, ಉಮೇಶ್ ಕತ್ತಿಯವರ ಕನಸೇನಿದೆ, ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋಂಥ ಅವರು ಏನೊಂದು ಕನಸಿತ್ತು, ಆ ಕನಸನ್ನು ನನಸು ಮಾಡುವಂಥ ಕಾಲ 2028 ಕರ್ನಾಟಕ ಬಂದೇ ಬರ್ತದೆ. ಯಾರೇನು ಲಗ ಹೊಡೆಲಾಕ ಚಿತ್ತ ಪಟ್ಟಾಗಲಕ್ಕ